ಕಥಾಶ್ರವಣ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಜೈ ಜಿನೇಂದ್ರ. ಮಹಾಪುರಾಣದ ವೈರಾಗ್ಯೋದಯದ ಕಥೆಗಳು. ಇದರ ಲೇಖಕರು ಜಿ.ಎಸ್. ವಸಂತಮಾಲ. ಇದರಲ್ಲಿ 5 ಕಥೆಗಳು ಈಗಲೇ ಪೂರ್ಣವಾಗಿದೆ. ಇನ್ನು ಮುಂದಿನ ಕಥೆಯ ಹೆಸರು ಹರಿಯಿತು ಮೋಹ ಸಂಕಲೆ. ಕಥೆಯ ಹೆಸರು ಹರಿಯಿತು ಮೋಹ ಸಂಕಲೆ. ಕುಣಿಯುವ ಹೆಜ್ಜೆ, ಅರಳುವ ಕಂಗಳು, ಗಲಗಲಿಸುವ ಅಲತಿಗೆ ಹಚ್ಚಿದ ಹೆಜ್ಜೆ ಕಾಲ್ಗಳು, ದಂತವರ್ಣದ ಬಳಕುವ ನಡುವಿನ ಸುಂದರಿಯ ನರ್ತನದ ಹಾವ ಭಾವಗಳು ದಂಡ ಮಹಾರಾಜನನ್ನು ಅಮಲಿಗೇರಿಸಿತ್ತು. ಯಾವಾಗ ಆ ನರ್ತನ ಸುಂದರಿಯನ್ನು ಆಲಂಗಿಸುವೇನು ಎಂದು ದಂಡ ಮಹಾರಾಜನ ತೋಳುಗಳು ತಹತಹಿಸುತ್ತಿದ್ದವು. ಅಷ್ಟರಲ್ಲಿ ಬಾಗಿಲು ಕಾಯುವ ಪಹರೆದಾರ ಒಳಗೆ ಬಂದು ಮೆಲ್ಲನೆ ಮಹಾಸ್ವಾಮಿ ಎಂದಾಗ ದಂಡ ಮಹಾರಾಜನ ರಂಗುರಂಗಿನ ಪ್ರಪಂಚಕ್ಕೆ ಭಂಗ ಬಂದು ಕೂಗಿದ. ಅದಕ್ಕೆ ಮಹಾರಾಜ ಹೇಳ್ತಾನೆ, ಏನಯ್ಯ? ಅದಕ್ಕೆ ಪಹರೆದಾರ ಹೇಳ್ತಾನೆ, ಸ್ವಾಮಿ, ಮಂತ್ರಿಗಳು ಹಾಗೂ ಸೇನಾಧಿಪತಿಗಳು ತಮ್ಮ ಸಮಯಕ್ಕಾಗಿ ಕಾಯುತ್ತಿದ್ದಾರೆ. ಆಗ ದಂಡ ಮಹಾರಾಜ, ಪ್ರಧಾನಿಗಳು ಸೇನಾಧಿಪತಿಗಳಿಗೆ ಸ್ವಲ್ಪವಾದರೂ ಪರಿಜ್ಞಾನ ಬೇಡವೇ? ಸಂತೋಷವಾಗಿ ಸಮಯ ಕಳೆಯುತ್ತಿರುವಾಗ ವಿಘ್ನೇಶ್ವರನಂತೆ ಬಂದಿಹರು. ಅವರನ್ನು ಈಗ ಭೇಟಿಯಾಗುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿಬಿಡಬೇಕು. ಹೀಗೆ ರತಿ ಮನಸ್ಸಿನ ಮಗ್ಗಲು ಹೇಳಿದರೆ ಕರ್ತವ್ಯ ಮನಸ್ಸಿನ ಮಗ್ಗಲು ಹಾಗೆ ಮಾಡಬಾರದು ಎಂದು ಎಚ್ಚರಿಸಿತು. ಮಂತ್ರಿಗಳು ಇಲ್ಲಿಗೆ ಬರಬೇಕಾದರೆ ಯಾವುದೋ ತುರ್ತು ಕಾರ್ಯವಿರಲೇಬೇಕು ಎಂದುಕೊಂಡು ಮಂಥನ ಶಾಲೆಯಲ್ಲಿ ತನಗಾಗಿ ಕಾಯುವಂತೆ ಹೇಳಿ ಕಳಿಸಿದ. ದಂಡರಾಜನಿಗೆ ಮದಿರೆಯ ಮತ್ತಿನಿಂದ ತಲೆ ಭಾರವಾಗಿತ್ತು. ಶೀತಲವಾದ ನೀರಿನಲ್ಲಿ ಮುಖ ತೊಳೆದಾಗ ಸ್ವಲ್ಪ ಹಾಯೆನಿಸಿತು. ಬಾಯಿ ಮುಕಳಿಸಿ ಮದಿರೆಯ ವಾಸನೆ ಬಾರದಿರಲೆಂದು ಕಸ್ತೂರಿ ಮಿಶ್ರಿತ ತಾಂಬೂಲವನ್ನು ಮೆಲ್ಲುತ್ತಾ ಮೆಲ್ಲನೆ ಮಂಥನ ಶಾಲೆಯತ್ತ ಹೊರಟ. ದೃಢವಾದ ಹೆಜ್ಜೆ ಇಡಲಾರದೆ ತೂರಾಡುತ್ತಾ ಆಗಮಿಸಿದ. ಪ್ರಧಾನಿಗಳು ಸೇನಾಧಿಪತಿಗಳು ಮಹಾರಾಜನಿಗಾಗಿ ಕಾಯುತ್ತಾ ಕುಳಿತಿದ್ದರು. ದೊರೆಯನ್ನು ನೋಡುತ್ತಿದ್ದಂತೆ ನಮಸ್ಕರಿಸುತ್ತಾ ಎದ್ದು ನಿಂತರು. ಮಹಾರಾಜ ಅಲ್ಲೇ ಇದ್ದ ಆಸನದ ಮೇಲೆ ಕುಳಿತುಕೊಳ್ಳಿರಿ ಎಂದು ಮಂತ್ರಿ ಹಾಗೂ ಸೇನಾಧಿಪತಿಯರನ್ನು ತಮ್ಮ ತಮ್ಮ ಆಸನದ ಮೇಲೆ ಕುಳಿತ ಮೇಲೆ ನೀವು ಬಂದ ಕಾರಣ ಎಂದು
ದಂಡ ಮಹಾರಾಜ ಕೇಳಿದನು. ಮಹಾಪ್ರಭುಗಳು ಆ ವೇಳೆಯಲ್ಲಿ ಬಂದುದಕ್ಕೆ ಮನ್ನಿಸಬೇಕು. ಅದೆಲ್ಲ ಜೌಪಚಾರಿಕದ ಮಾತಿರಲಿ. ಬಂದ ವಿಷಯವನ್ನು ನೇರವಾಗಿ ಹೇಳಿ. ಮಹಾಸ್ವಾಮಿ, ಗುರ್ಜರ ನಾಡಿನವರು ನಮ್ಮ ಮೇಲೆ ದಂಡೆತ್ತಿ ಬರಲು ಸಜ್ಜಾಗುತ್ತಿದ್ದಾರೆ ಎಂದು ನಮ್ಮ ಬೇಹುಗಾರರಿಂದ ತಿಳಿಯಿತು. ತಮಗೆ ತಿಳಿಸಿ ತಮ್ಮ ಅಭಿಪ್ರಾಯದಂತೆ ನಡೆಯುವ ವಿಚಾರ ನಮ್ಮದು. ಓ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಹೆದರಿ ಬಂದಿದ್ದೀರಾ? ಸ್ವಾಮಿ, ಗುರುಜರ ನಾಡು ಬಲಿಷ್ಠವಾದ ನಾಡು. ಯಾವುದಕ್ಕೂ ಉದಾಸೀನ ಸಲ್ಲದು. ಪ್ರಧಾನಿಗಳೇ, ನಾವು ಲೌಕಿಕ ವ್ಯವಹಾರದಿಂದ ಸನ್ಯಾಸನ ತೆಗೆದುಕೊಂಡಿದ್ದೇವೆ. ಇನ್ನು ಮೇಲೆ ಯಾವ ವಿಷಯಕ್ಕೂ ನಮ್ಮ ಬಳಿ ಬರಲೇಬೇಡಿ. ಪ್ರಧಾನಿ ಹಾಗೂ ಸೇನಾಧಿಪತಿಗಳಿಗೆ ಏನು ಮಾತನಾಡಲಾಗದೆ ಮುಖ ನೋಡಿಕೊಂಡು ಗೂಬೆಗಳಂತೆ ಕುಳಿತರು. ಮದಿರೆ ಮಾನಿನಿಯರ ಒಡನಾಟದಲ್ಲಿ ಸದಾ ಕಾಲ ಕಳೆಯುವ ಮಹಾರಾಜ ಯಾವ ಅರ್ಥದಲ್ಲಿ ಲೌಕಿಕ ಸನ್ಯಾಸನ ತೆಗೆದುಕೊಂಡಿದ್ದಾನೆ ಎಂದು ಎನಿಸಿತು. ಕರ್ತವ್ಯ ಜವಾಬ್ದಾರಿಯಿಂದ ಕಳಚಿಕೊಳ್ಳುವ ಉಪಾಯವಿದು ಎಂದರಿತಾಗ ಇಬ್ಬರಿಗೂ ನಗು ಬಂತು. ರತಿ ಪ್ರಪಂಚದಲ್ಲಿ ತೇಲಾಡುವ ಮಹಾರಾಜನೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ. ಯುವರಾಜರಲ್ಲೇ ಸಮಸ್ಯೆಯನ್ನು ಚರ್ಚಿಸಿದರಾಯಿತು ಎಂದುಕೊಂಡು ಪ್ರಧಾನಿ ಹಾಗೂ ಸೇನಾಧಿಪತಿಗಳು ಯುವರಾಜನ ಅರಮನೆಯತ್ತ ಹೆಜ್ಜೆ ಹಾಕಿದರು. ಯುವರಾಜ ಮಾಣಿಮಾಳಿ ಶಾಸ್ತ್ರಾಭ್ಯಾಸ ಮುಗಿಸಿ ಆಗ ತಾನೇ ಕಕ್ಷೆಗೆ ಬಂದಿದ್ದ. ಪ್ರಧಾನಿಗಳು ಸೇನಾಧಿಪತಿಗಳು ಬಂದಿದ್ದಾರೆ ಎಂಬ ಸುದ್ದಿ ತಿಳಿದ ಕೂಡಲೇ ಸರಸರ ಅವರು ಇರುವ ಕಡೆ ಬಂದಿದ್ದ. ಅವರನ್ನು ನೋಡುತ್ತಿದ್ದಂತೆಯೇ ಪ್ರಧಾನಿ ಹಾಗೂ ಸೇನಾಧಿಪತಿಗಳು ಯುವರಾಜರಿಗೆ ನಮಸ್ಕಾರ ಎಂದು ಗೌರವ ತೋರಿಸಿ ನಿಂತರು. ಆಶ್ಚರ್ಯ, ಪರಮಾಶ್ಚರ್ಯ! ನಾಡಿನ ಚೊಕ್ಕಾಣಿಗಳು ಬಂದಿರುವುದು ನನ್ನ ಸೌಭಾಗ್ಯದ ಸಂಗತಿ. ದಯಮಾಡಿ ಆಸನವನ್ನು ಸ್ವೀಕರಿಸಬೇಕು. ಯುವರಾಜ ಸವಿನಯ ನುಡಿಗಳಿಂದ ಮಾರು ಹೋದ ಮಂತ್ರಿ ಹಾಗೂ ಸೇನಾಧಿಪತಿಗಳು ಮಾತನಾಡಲಾರದೆ ಶಿಲೆಯಲ್ಲಿ ಕೊರೆದ ಶಿಲ್ಪದಂತೆ ಸುಮ್ಮನೆ ಕುಳಿತರು. ಮಂತ್ರಿಗಳು ಸೇನಾಧಿಪತಿಗಳು ಒಟ್ಟಿಗೆ ಬರಲು ಕಾರಣ ಏನು ತಿಳಿಸಬಹುದೇ ಎಂದು ಯುವರಾಜ ಕೇಳುತ್ತಾನೆ. ಯುವರಾಜರೇ, ಗುರ್ಜರ ದೇಶದವರು ನಮ್ಮ ಮೇಲೆ ಆಕ್ರಮಣ ಮಾಡಲು ಸಜ್ಜಾಗುತ್ತಿದ್ದಾರೆ ಎಂಬ ಸುದ್ದಿ ಬಂದಿದೆ. ಓ,
ಹಾಗಾದರೆ ಗಾಯ ದೊಡ್ಡ ಆಗುವ ಮೊದಲೇ ಚಿಕಿತ್ಸೆ ಮಾಡಿಬಿಡಬೇಕು. ಸೇನಾಧಿಪತಿಗಳೇ, ನಮ್ಮ ಸೈನ್ಯದ ಬಲ ಹೇಗಿದೆ? ಯುವರಾಜರೇ, ಅವರದ್ದು ನಮ್ಮ ಸೈನ್ಯಕ್ಕಿಂತ ಬಲಿಷ್ಠವಾಗಿದೆ. ಜೊತೆಗೆ ಶಸ್ತ್ರ ಅಸ್ತ್ರಗಳ ಸಂಗ್ರಹವು ನಮ್ಮಲ್ಲಿ ಅಷ್ಟಿಲ್ಲ. ಅಶ್ವಸೇನೆ, ಗಜಸೇನೆಗಳು ಸರಿಯಾಗಿ ಪೋಷಣೆ ಇಲ್ಲದೆ ಸೊರಗಿವೆ. ಯುವರಾಜ ಮಾಳಿ ಒಂದೆರಡು ಕ್ಷಣ ಯೋಚಿಸಿ ಹೇಳಿದ, ಸೈನ್ಯ ಅಷ್ಟು ಶಕ್ತವಾಗಿಲ್ಲದ ಕಾರಣ ಮುಖಾಮುಖಿ ಯುದ್ಧ ಮಾಡುವುದು ಸ್ವಲ್ಪ ಕಷ್ಟ. ಹಾಗಾದರೆ ಒಂದು ಉಪಾಯ ಮಾಡೋಣ. ಮಂತ್ರಿಗಳೇ, ಹೇಗೂ ನಮ್ಮ ನಾಡು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ. ನಮ್ಮ ಸೈನ್ಯ ಅಲ್ಲಲ್ಲಿ ಅಡಗಿಸಿಕೊಂಡು ಶತ್ರು ಸೈನ್ಯದ ಮೇಲೆ ದಾಳಿ ಮಾಡಿದರೆ ಒಳಿತೇನೋ ಎನಿಸುತ್ತದೆ. ಯುವರಾಜರ ಅಭಿಪ್ರಾಯ ಮೆಚ್ಚತಕ್ಕದ್ದೇ. ಹೇಗೂ ಶತ್ರು ಸೈನಿಕರಿಗೆ ನಮ್ಮ ಬೆಟ್ಟಗುಡ್ಡಗಳು ಅಪರಿಚಿತ. ಇದ್ದಕ್ಕಿದ್ದಂತೆ ಅವರ ಮೇಲೆ ಆಕ್ರಮಣ ನಡೆದರೆ ತಬ್ಬಿಬ್ಬಾಗಿ ಓಡುವುದು ಖಂಡಿತ. ಅಲ್ಲವೇ ಸೇನಾಧಿಪತಿಗಳೇ? ನಿಜ ನಿಜ. ಸೈನ್ಯವನ್ನು ಅದೇ ರೀತಿ ಸಜ್ಜುಗೊಳಿಸೋಣ. ಇನ್ನೊಂದು ಮಾತು ಸೇನಾಧಿಪತಿಗಳೇ, ಇಂದಿನ ಯುದ್ಧದ ಸಾರಥ್ಯ ನನ್ನದು. ಅದಾಗದು ಮಹಾರಾಜರೇ. ತಾವು ನಾಡಿನ ಜ್ಯೋತಿ, ಸದಾ ಪ್ರಕಾಶಮಾನವಾಗಿರುವಂತೆ ನೋಡಿಕೊಳ್ಳತಕ್ಕದ್ದು ನಮ್ಮ ಕರ್ತವ್ಯ. ದಯವಿಟ್ಟು ತಾವು ರಣರಂಗಕ್ಕೆ ಬರಬಾರದು. ಸೇನಾಧಿಪತಿಗಳ ಮಾತಿಗೆ ಮಣಿಮಾಳಿ ನಗುತ್ತಾ ಹೇಳಿದ, ಸಂಸಾರಕ್ಕೆ ತೊಂದರೆಯಾದಾಗ ತಂದೆ ತಾಯಿಗಳು ಬೆಚ್ಚಗೆ ಮನೆಯಲ್ಲಿದ್ದು ಮಕ್ಕಳನ್ನು ಮುಂದೂಡಿದಂತಾಗುತ್ತದೆ. ಈಗ ಆ ಮಾತೆಲ್ಲ ಬೇಡ. ಸೇನೆಯ ಮುಂದಾಳತ್ವವನ್ನು ನಾನು ವಹಿಸಬೇಕು ಅಷ್ಟೇ. ಅದಕ್ಕೆ ತಮ್ಮ ಅಪ್ಪನೆಯಂತೆ ಆಗಲಿ ಎಂದು ಹೇಳುತ್ತಾರೆ. ವಿದೇಶದವರಿಗೂ ಹಾಗೂ ಮಣಿಮಾಳಿಗೂ ಘೋರ ಯುದ್ಧವಾಯಿತು. ಯುದ್ಧದಲ್ಲಿ ಮಣಿಮಾಳಿಯೇ ಗೆದ್ದಿದ್ದ. ಜಯಮಾಲೆ ಮಣಿಮಾಳಿಯ ಕೊರಳನ್ನು ಅಲಂಕರಿಸಿದಾಗ ಪ್ರಜೆಗಳೆಲ್ಲ ಸಂತೋಷದಿಂದ ವಿಜಯ ಉತ್ಸವವನ್ನು ಆಚರಿಸತೊಡಗಿದರು. ಊರಿನಲ್ಲಿ ಮಣಿಮಾಳಿಯ ಮೆರವಣಿಗೆ ನಡೆಯಿತು. ಎಲ್ಲರೂ ಉಗೆ ಉಗೆ ಎಂದು ಕೂಗುತ್ತಿದ್ದರು. ಎಲ್ಲೆಲ್ಲೋ ಸಂಭ್ರಮ ಸಡಗರ ತುಂಬಿ ತುಳುಕುತ್ತಿತ್ತು. ವಿಜಯೋತ್ಸವದ ಮೆರವಣಿಗೆಯನ್ನು ಮುಗಿಸಿದವನೇ ತಂದೆಯವರನ್ನು ನೋಡಲು ಅರಮನೆಯತ್ತ ಹೊರಟ. ದಂಡರಾಜನು ಮಲಗಿದ್ದ ಎಂದು ತಿಳಿದಾಗ
ಓಡಿ ಹೋಗಿ ತಂದೆಯ ಬಳಿ ಹೋಗಿ ನಮಸ್ಕರಿಸಿ ಹೇಳಿದ, ಅಪ್ಪಾಜಿ ಹೇಗಿದ್ದೀರಾ ಈಗ? ಅರಮನೆಗೆ ವೈದ್ಯರು ಬಂದಿದ್ದಾರೆ, ಔಷಧಿ ತೆಗೆದುಕೊಂಡಿದ್ದೀರಾ? ಅಬ್ಬಬ್ಬ, ಅಷ್ಟೊಂದು ಪ್ರಶ್ನೆಗೆ ಒಮ್ಮೆಲೆ ಉತ್ತರಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ ಮಗು ಎಂದಾಗ ಎಲ್ಲರೂ ಜೋರಾಗಿ ನಕ್ಕರು. ಮಹಾರಾಜನು ನಗುತ್ತಾ ಕೇಳಿದ, ನೀನು ಗೆದ್ದು ಬಂದಿದ್ದು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಶತ್ರುಗಳಿಂದ ವಶಪಡಿಸಿಕೊಂಡ ಆಭರಣ ಹಾಗೂ ಶಸ್ತ್ರ ಅಸ್ತ್ರಗಳನ್ನು ಕೋಶಾಗ್ರಕ್ಕೆ ಸೇರಿಸಿದ್ದಿ ತಾನೆ? ಆಭರಣಗಳು? ಯಾವ ಆಭರಣಗಳು ಅಪ್ಪಾಜಿ? ಶತ್ರು ಸೈನಿಕರದ್ದು ಸೋತವರ ಆಭರಣಗಳನ್ನು ವಶಪಡಿಸಿಕೊಳ್ಳಲಿಲ್ಲವೇ? ಅಪ್ಪಾಜಿ, ಶತ್ರುಗಳೆಂದರೆ ಯಾರು, ಮಿತ್ರರೆಂದರೆ ಯಾರು? ಸುಲಿಗೆ ಮಾಡುವುದು ತಪ್ಪಲ್ಲವೇ? ಮೂರ್ಖ, ನಮ್ಮ ಭಂಡಾರ ಸದಾ ತುಂಬಿ ತುಳುಕಬೇಕಾದರೆ ಕೊಳ್ಳೆ ಹೊಡೆಯಲೇಬೇಕು. ಅದು ರಾಜಧರ್ಮ. ಅಪ್ಪಾಜಿ, ಪ್ರಜೆಗಳನ್ನು ಹಿಂಸಿಸುವುದು ಅಹಿಂಸಾ ತತ್ವಕ್ಕೆ ಅಮರ್ಯಾದೆ ಮಾಡಿದಂತೆ ಆಗಲಿಲ್ಲವೇ? ಯಾವ ನಾಡಿನ ರಾಜನಾದರೇನು, ಅವನು ಮಾನವ ಧರ್ಮದ ಪ್ರತೀಕನಾಗಿರಬೇಕು. ಅದಕ್ಕೆ ದಂಡರಾಜ ಹೇಳ್ತಾನೆ, ನಿನ್ನ ಮಾನವ ಧರ್ಮಕ್ಕೆ ನಿಂತರೆ ನಮ್ಮ ಖಜಾನೆ ಬರೀ ಖಾಲಿಯಾಗಿ ಬಿಡುತ್ತದೆ. ಈಗ ನೋಡು, ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಸಂಪತ್ತುಗಳಿಂದ ತುಂಬಿ ತುಳುಕುತ್ತಿದೆ. ಮಣಿಮಾಲಿ ಮರು ಮಾತನಾಡದೆ ಸುಮ್ಮನೆ ಕುಳಿತ. ದಂಡ ಮಹಾರಾಜ ಹೆಸರಿಗೆ ಮಾತ್ರ ಅರಸನಾಗಿ ಸದಾ ಭೋಗ ಸುಖಗಳಲ್ಲಿ ಮಗ್ನನಾದ. ನಾಡಿನ ಆಡಳಿತವೆಲ್ಲ ಮಣಿಮಾಲಿಯೇ ಆಜ್ಞಾನುಸಾರ ಎಲ್ಲ ನಡೆಯುತ್ತಿತ್ತು. ತೀವ್ರ ಭೋಗ ಸುಖದಿಂದ ದಂಡರಾಜನ ಆರೋಗ್ಯ ದಿನ ದಿನ ಕುಸಿಯತೊಡಗಿತು. ಹೀಗೆ ರೋಗದಿಂದ ದಂಡರಾಜ ಇಹಲೋಕವನ್ನು ತೊರೆದ. ಲೋಕವನ್ನು ತೊರೆದ ತಂದೆಯ ಅಂತ್ಯಕ್ರಿಯೆಯನ್ನು ಮಣಿಮಾಲಿ ನೆರವೇರಿಸಿದ. ಅವನ ಸ್ಮರಣಾರ್ಥಕವಾಗಿ ಬಡವರಿಗೆ ಧನ ಸಂಪತ್ತು ದಾನ ಮಾಡಬೇಕೆಂಬ ಕೋಶಾಧಿಕಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳ್ತಾನೆ. ಎಲ್ಲ ಭಂಡಾರದಲ್ಲಿ ಇರುವಂತ ಸಂಪತ್ತುಗಳನ್ನು ತರಬೇಕು ಅಂತ. ಮರುದಿವಸ ಮಣಿಮಾಲಿ ಮಿಂದು ಮಡಿಯುಟ್ಟು ದಾನ ಕೊಡಲು ಸಿದ್ಧವಾಗಿ ಅರಮನೆಯ ಪ್ರಾಂಗಣಕ್ಕೆ ಬಂದ. ಆದರೆ ಅಲ್ಲಿ ಒಡವೆ ವಸ್ತ್ರ ಯಾವುದೇ ಇರಲಿಲ್ಲ. ಮಣಿಮಾಲಿಯ ಕಣ್ಣು ಕೆಂಪಾದವು. ಕೋಶಾಧಿಕಾರಿಗಳೇ,
ಹಣ, ಆಭರಣ, ವಸ್ತ್ರಗಳನ್ನು ದಾನ ಮಾಡಲು ವ್ಯವಸ್ಥೆ ಮಾಡಲು ಹೇಳಿದ್ದೇನಲ್ಲ. ಏನಾಯಿತು ಎಂದು ಅಬ್ಬರಿಸಿದಾಗ ಕೋಶಾಧಿಕಾರಿ ನಗುತ್ತಾ ಹೇಳಿದ, ಮಹಾಸ್ವಾಮಿ, ಕೋಶಾಗಾರದ ಬಾಗಿಲಿನಲ್ಲಿ ದೊಡ್ಡ ಸರ್ಪವೊಂದು ಕುಳಿತಿದೆ. ಯಾರನ್ನೂ ಬಾಗಿಲ ಬಳಿ ಸುಳಿಯಲು ಬಿಡುತ್ತಿಲ್ಲ. ಅದರ ಹೆಡೆ ಬಿಚ್ಚಿ ಬುಸುಗುಟ್ಟುತ್ತದೆ. ಎಂತಹ ಎದೆಯುಳ್ಳವನು ಸಹ ಅಲ್ಲಿ ಹೋಗಲು ನಡುಗುತ್ತಾನೆ. ಹಾಗಾಗಿ ಖಜಾನೆಯಿಂದ ಧನ ಕನಕಗಳನ್ನು ತೆಗೆಯಲಿಲ್ಲ ಸ್ವಾಮಿ. ಆ ಸರ್ಪ ಎಷ್ಟು ದಿವಸದಿಂದ ಇದೆ? ಅದಕ್ಕೆ ಕೋಶಾಧಿಕಾರಿ ಹೇಳ್ತಾನೆ, ದೊಡ್ಡ ಮಹಾರಾಜರು ನಿಧಾನವಾದ ದಿನದಿಂದ ಇದೆ. ಆಶ್ಚರ್ಯ, ಪರಮಾಶ್ಚರ್ಯ. ಸಂಪತ್ತನ್ನು ಜತನದಿಂದ ಕಾಪಾಡಲು ಆ ಸರ್ಪ ಯಾಕೆ ಅಲ್ಲಿ ಬಂದಿದೆ? ನಾನು ನೋಡಬೇಕು ಎನ್ನುತ್ತಾ ಕೋಶಾಗಾರದ ಕಡೆ ಹೊರಟ. ಮಣಿಮಾಳಿ ಕೋಶಾಗಾರದ ಬಾಗಿಲ ಬಳಿ ಬಂದಾಗ ಸರ್ಪ ಹೆಡೆ ಬಿಚ್ಚಿ ಕುಳಿತಿತ್ತು. ಆದರೆ ಮಣಿಮಾಲಿಯನ್ನು ನೋಡಿ ಬುಸುಗುಟ್ಟದೆ ಹೆಡೆ ಯಾಡಿಸುತ್ತಾ ತಕ್ಕೆ ಹಾಕಿಕೊಂಡು ಕುಳಿತುಕೊಂಡಿತು. ತಲೆ ಆಡಿಸುತ್ತಾ ಕುಳಿತಿದ್ದ ಹಾವನ್ನು ನೋಡಿ ಅದು ಏನು ಮಾಡುವುದಿಲ್ಲ ಎಂದು ಧೈರ್ಯವಾಗಿ ಭಂಡಾರದ ಬಾಗಿಲನ್ನು ತೆಗೆಯಲು ಹೋದಾಗ ಹಾವು ರೋಷದಿಂದ ಬುಸುಗುಟ್ಟಿತು. ಮಣಿಮಾಳಿಯು ಹೆದರಿ ಹಿಂದಕ್ಕೆ ಬಂದ. ನಾಡಿನ ಕಲ್ಯಾಣ ಕಾರ್ಯಗಳಿಗೆ ಹಣ ಬೇಕು, ಆದರೆ ಭಂಡಾರದಿಂದ ಹಣವನ್ನು ತೆಗೆಯಲು ಆಗುವುದಿಲ್ಲ. ಆ ಸರ್ಪವನ್ನು ಓಡಿಸುವುದಾದರೂ ಹೇಗೆ ಎಂಬುದೇ ಮಣಿಮಾಲಿಗೆ ಚಿಂತೆ ಆಗತೊಡಗಿತು. ಹೀಗಿರುವಾಗ ಚಾತುರ್ಮಾಸದ ಆಚರಣೆಗಾಗಿ ಮುನಿಗಳು ಆ ಊರಿನಲ್ಲಿ ತಂಗಿದ್ದರು. ಅವರು ಅವಧಿಜ್ಞಾನ ಸಂಪನ್ನರೆಂದು ತಿಳಿದಾಗ ಅವರಿಂದಲೇ ಹಾವಿನ ಸಮಸ್ಯೆಗೆ ಪರಿಹಾರವನ್ನು ಕೇಳಬೇಕೆಂದು ಅಲ್ಲಿಗೆ ಹೋದ. ಸ್ವಾಧ್ಯಾಯ ಮಾಡುತ್ತಾ ಕುಳಿತಿದ್ದ ಮುನಿಗಳಿಗೆ ನಮಸ್ಕರಿಸಿ ಅವರ ಪಾದದ ಬಳಿ ಕುಳಿತ. ಮಹಾರಾಜರು ರಾಜನ ಮುಖವನ್ನೇ ನೋಡಿ ಹೇಳಿದರು, ಮಣಿಮಾಲಿ, ಯಾವುದು ಗಾಢವಾದ ಚಿಂತೆ ನಿನ್ನನ್ನು ಕೊರೆಯುತ್ತಿದೆಯಲ್ಲ, ಅದೇನು ಹೇಳು ಎಂದು ಮುನಿ ಮಹಾರಾಜರು ಕೇಳುತ್ತಾರೆ. ಮಹಾಸ್ವಾಮಿ, ಅವಧಿಜ್ಞಾನ ಸಂಪನ್ನರಾದ ತಮಗೆ ಅರಿಯದ ವಿಷಯ ಯಾವುದಿದೆ? ಮಣಿಮಾಲಿ, ಆ ಸರ್ಪದ ವಿಷಯ ತಾನೇ ನಿನಗೆ ಚಿಂತೆಗೆ ಗೀಡಾಗಿದ್ದು? ಹೌದು ಗುರುಗಳೇ, ಹಗಲು ರಾತ್ರಿ ಆ ಸರ್ಪದ ಚಿಂತೆ ಕಾಡುತ್ತಿದೆ. ಅದು ಅಲ್ಲಿಂದ ಹೋಗದೆ ಭಂಡಾರದ ನಿಧಿಯನ್ನು ಬಳಕೆ ಮಾಡುವಂತಿಲ್ಲ.
ಹಣವಿಲ್ಲದೆ ಜನಕಲ್ಯಾಣ ಹೇಗೆ ಮಾಡುವುದು ಎಂದು ನನಗೆ ಏನೂ ತೋಚುತ್ತಿಲ್ಲ ಎಂದು ಮಹಾರಾಜ ಹೇಳುತ್ತಾನೆ. ಮಣಿಮಾಲಿ, ಆ ಸರ್ಪ ಯಾರೆಂದು ಕಂಡೆ? ನಿನ್ನ ತಂದೆಯ ಜೀವವೆಂದರೆ ನಿನಗೆ ಆಶ್ಚರ್ಯವಾಗಬಹುದು. ಮಣಿಮಾಲಿ ಆಶ್ಚರ್ಯದಿಂದ, ಇದು ನಿಜವೇ ಸ್ವಾಮಿ ಎಂದು ಕೇಳಿದಾಗ ಮುನಿಗಳು ಹೇಳಿದರು, ಮಣಿಮಾಲಿ, ನಿನ್ನ ತಂದೆ ದಂಡರಾಜನಿಗೆ ಸಂಪತ್ತಿನ ಮೇಲೆ ಅತಿ ಮೋಹ. ಆ ಅತಿ ಮೋಹದ ವ್ಯಾಮೋಹವೇ ಸರ್ಪವಾಗಿ ಹುಟ್ಟಿ ಭಂಡಾರವನ್ನು ಕಾಯುವಂತೆ ಮಾಡಿದೆ. ಅದಕ್ಕೆ ಮಹಾರಾಜ ಹೇಳ್ತಾನೆ, ಅಯ್ಯೋ, ಇದೆಂತ ವಿಪರ್ಯಾಸ! ಮನುಷ್ಯ ಭವ ದೊರೆಯುವುದೇ ದುರ್ಬಲ. ಪುಣ್ಯಪ್ರದವಾದ ಅಂಥ ಜನ್ಮವನ್ನು ಧನರಾಗಿಯಾಗಿದ್ದು ಕಳೆದುಕೊಂಡು ಬಿಟ್ಟೆ ಅಲ್ಲ. ತಿರ್ಯಕ್ ಭವವನ್ನು ಜನ್ಮ ತಾಳಬೇಕಾಯ್ತಲ್ಲ. ಮಣಿಮಾಲಿ ಸಮಾಧಾನ ಮಾಡಿತು. ಇದೆಲ್ಲ ಸಂಚಿತವಾದ ಕರ್ಮದ ವೈಚಿತ್ರ್ಯ. ಈಗಲೂ ಕಾಲ ಮಿಂಚಿಲ್ಲ. ಅಸ್ಥಿರವಾದ ಧನ ಕನಕ ಸಂಸಾರದ ಬಗ್ಗೆ ನಿಧಾನವಾಗಿ ತಿಳಿ ಹೇಳು. ಆಸೆ ಮೋಹದಿಂದ ಯಥಾರ್ಥವಾದ ರತ್ನತ್ರಯದ ಆರಾಧನೆಯನ್ನು ಮಾಡಲು ನಿಧಾನವಾಗಿ ಅದರ ಮನವನ್ನು ತಿರುಗಿಸು. ಪ್ರಯತ್ನ ಮಾಡುತ್ತೇನೆ ಸ್ವಾಮಿ ಎಂದು ಮುನಿ ಮಹಾರಾಜರಿಗೆ ನಮಸ್ಕರಿಸಿ ಸರಸರ ಅರಮನೆ ಕೋಶಾಗ್ರಹದ ಬಳಿ ಬಂದ. ಎಲ್ಲೋ ಇದ್ದ ಸರ್ಪ ಬುಸುಗುಡುತ್ತಾ ಬಾಗಿಲ ಬಳಿ ಬಂದು ಹೆಡೆ ಆಡಿಸುತ್ತಾ ಕುಳಿತುಕೊಂಡಿತು. ಮಣಿಮಾಲಿ ಅಂಜದೆ ಅಳುಕದೆ ನಮಸ್ಕರಿಸಿ ಮೆಲ್ಲನೆ ಹೇಳುತ್ತಾನೆ, ಅಪ್ಪಾಜಿ. ಆಗ ಆ ಸರ್ಪವು ಅತ್ತ ಇತ್ತ ನೋಡುತ್ತಿದ್ದ ಮಣಿಮಾಲಿಯನ್ನೇ ನೇರವಾಗಿ ನೋಡತೊಡಗಿತು. ಅಪ್ಪಾಜಿ, ಈ ಜಗತ್ತಿನ ಸುಖವೆಲ್ಲ ಶಾಶ್ವತವೆಂದು ತಿಳಿದು ಸದಾ ಅದರಲ್ಲೇ ತನ್ಮಯರಾಗಿ ಹೋಗಿದ್ದೀರಿ. ಪೂರ್ವಜನ್ಮದ ಸ್ಮರಣೆಯನ್ನು ಮಾಡಿಕೊ. ದಯೆ ಕರುಣೆ ಎಲ್ಲವನ್ನು ಮರೆತು ಧನ ಕನಕಾದಿಗಳಿಗೆ ಕೊಳ್ಳೆ ಹೊಡೆದು ಭಂಡಾರವನ್ನು ತುಂಬಿಸಿದಿ. ಆ ಸಂಪತ್ತು ತಮ್ಮ ಈ ಭವಕ್ಕೆ ಬಂದಿತೆ. ಅಪ್ಪಾಜಿ, ಯಾವುದು ಸ್ಥಿರವಲ್ಲ. ಐಶ್ವರ್ಯ, ಮಡದಿ, ಮಕ್ಕಳು ಎಲ್ಲ ಆಯಾಯ ಪರ್ಯಾಯಗಳೊಂದಿಗೆ ಪ್ರಾಪ್ತವಾಗುವುದು. ಭವಕ್ಕೂ ಶಾಶ್ವತವಾಗಿ ಸಂಬಂಧವಾಗಿರುವುದಿಲ್ಲ. ಅಪ್ಪಾಜಿ, ಮೋಹವೆಂಬುದೇ ಮಿಥ್ಯತ್ವಕ್ಕೆ ಕಾರಣವಾಗಿದೆ. ಭವಕ್ಕೂ ಹರಿದುಕೊಂಡು ಬರುತ್ತದೆ. ಇದಕ್ಕೆ ತಾವೇ ಸಾಕ್ಷಿಯಾಗಿದ್ದೀರಿ. ಇನ್ನಾದರೂ
ಆ ಸಂಪತ್ತಿನ ಆಸೆ ಬಿಟ್ಟು ತಮ್ಮ ಆತ್ಮಕಲ್ಯಾಣದತ್ತ ಚಿಂತನೆ ಮಾಡಿ. ಆಗ ಆ ಸರ್ಪ ಮಣಿಮಾಲಿಯನ್ನೇ ತನ್ಮಯ ಚಿತ್ತನಾಗಿ ಕೇಳತೊಡಗಿತು. ಕಂಗಳ ಅಲ್ಲಾಡಿಸದೆ ಅವನನ್ನೇ ನೋಡುತ್ತಿದ್ದವು. ಅಪ್ಪಾಜಿ, ವಿಷಯ ಸುಖ ಎಂಬುದು ವಿಷ ವೃಕ್ಷದಂತೆ. ವಿಷಯ ವಾಸನೆ ಎಷ್ಟೇ ಸಿಹಿಯಾಗಿದ್ದರೂ ಅದರ ಫಲ ವಿಷಯುಕ್ತವಾಗಿರುವುದು. ಅಪ್ಪಾಜಿ, ಎಲೆ, ಅಡಿಕೆ, ಸುಣ್ಣಗಳ ಮಿಶ್ರಣದಿಂದ ಸಿದ್ಧ ಆಗುವ ಅರುಣರಾಗದ ತಾಂಬೂಲ ಈ ಭೋಗೋಪಭೋಗಗಳ ಸಾಮಗ್ರಿಯಿಂದ ಅನುರಾಗ ಹೆಚ್ಚಿಸಿ ಜೀವ ಈ ಕರ್ಮಗಳ ಬಲೆಯಲ್ಲಿ ಬಂಧಿತನಾಗಿ ಸಂಸಾರದ ತಿರುಗಣೆಯಲ್ಲಿ ತಿರುಗುವನು. ಅಪ್ಪಾಜಿ, ವಿಷಫಲಕ್ಕೆ ಸಮಾನವಾದ ಮೋಹವನ್ನು ತ್ಯಜಿಸು. ಮಿಥ್ಯತ್ವವನ್ನು ತೊಲಗಿಸು. ಸಮ್ಯತ್ವವನ್ನು ಗ್ರಹಣೆ ಮಾಡು. ಮಗನ ಮಣಿಮಾಲಿಯ ಮಾತುಗಳು ಸರ್ಪದ ಹೃದಯದ ಬಾಗಿಲನ್ನು ತಟ್ಟಿತು. ತಾನು ಮಾಡಿದ ತಪ್ಪಿನ ಅರಿವಾಯಿತು. ಇಂದ್ರಿಯ ಸುಖಕ್ಕಾಗಿ ಪಾಪದ ಹೊರೆಯನ್ನೆಲ್ಲ ಹೊತ್ತೆನಲ್ಲ ಎಂದು ಆ ಸರ್ಪಕ್ಕೆ ಎನಿಸಿತು. ಲೋಭ ಕಷಾಯದಿಂದ ವಿಮುಕ್ತನಾಗಿ ಪಾರಮಾರ್ಥಿಕದ ಚಿಂತನೆ ಮಾಡಬೇಕೆಂಬ ಭಾವನೆ ಮೂಡಿತು. ವಿಷಯ ಆಸಕ್ತಿಯ ಹೊರೆ ನವೀನರಾಗಿ ಕಳಚತೊಡಗಿತು. ಧನಮೋಹ ಮೆಲ್ಲನೆ ಕರಗತೊಡಗಿತು. ಧರ್ಮದ ಮೇಲೆ ಆಸಕ್ತಿ ಮೂಡುತ್ತಾ ಹೋದ ಹಾಗೆ ಈ ಶರೀರ, ಈ ಸಂಪತ್ತು, ಈ ಸಾಮ್ರಾಜ್ಯಗಳ ಎಲ್ಲ ಮಿಂಚಿನಂತೆ ಮಿಂಚಿ ಕ್ಷಣಕಾಲದಲ್ಲಿ ಮರೆಯಾಗುವಂಥದ್ದು ಎಂಬ ಭಾವ ಸರ್ಪದಲ್ಲಿ ಮೂಡಿತು. ಸಂಪತ್ತಿನ ಮಮಕಾರ ಕ್ಷಯವಾಗತೊಡಗಿತು. ಸ್ಥಿರವಾದ ಮೋಕ್ಷ ಸುಖದತ್ತ ಅದರ ಚಿಂತನೆ ಹರಿದಾಗ 4 ಪ್ರಕಾರದ ಆಹಾರವನ್ನು ತ್ಯಜಿಸಿ ತನ್ನ ಆತ್ಮನ ಬಗ್ಗೆ ಚಿಂತನೆ ಹರಿಸಿತು. ಹೀಗೆ ಧರ್ಮಧ್ಯಾನ ಮಾಡುತ್ತಾ ಪ್ರಾಣವನ್ನು ತ್ಯಜಿಸಿ ಮಹಾ ವೃದ್ಧಿಧಾರಿಯಾದ ದೇವನಾಗಿ ಹುಟ್ಟಿತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಈ ಕಥೆಯ ಆಧಾರ ಮಹಾಪುರಾಣ ಪರ್ವ 5. ಮುಂದಿನ ಕಥೆಯೊಂದಿಗೆ ನಿಮ್ಮೊಟ್ಟಿಗೆ ನಾನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಜೈ ಜಿನೇಂದ್ರ.